ಜುಗಲ್ಬಂದಿಗೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನನ್ನ ಜೊತೆ ಇದ್ದಾರೆ ವಿನಾಯಕ ಭಟ್ ಮೂರೂರು. ಇವತ್ತು ನಾವು ಜುಗಲ್ಬಂದಿ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಿರುವಂಥದ್ದು ಸಹಜವಾಗಿ ಇವತ್ತು ಎಲ್ಲರ ಕೇಂದ್ರ ಬಿಂದುವಾಗಿದ್ದಂತಹ ಇವತ್ತು 70ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಂತಹ ಯಡಿಯೂರಪ್ಪನವರ ವಿಚಾರ. ಬಹುಶಃ ಯಡಿಯೂರಪ್ಪನವರು ಸರಿಸುಮಾರು 40 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಇಷ್ಟರ ಮಟ್ಟಿಗೆ ಮೊಟ್ಟ ಮೊದಲ ಬಾರಿಗೆ ಕವಲುದಾರಿಯಲ್ಲಿ ಬಂದು ನಿಂತಿದ್ದಾರೆ. ಹಾಗಾದರೆ ಯಡಿಯೂರಪ್ಪನವರ ಮುಂದಿನ ಹೆಜ್ಜೆ ಏನಾಗಿರ್ಬೋದು? ಅವರು ವಿಪಕ್ಷಗಳ ವಿರುದ್ಧ ಸಹಜವಾಗಿ ಹರಿಹಾಯ್ತಾ ಇದ್ದಾರೆ, ತಮ್ಮದೇ ಪಕ್ಷದ ವಿರೋಧಿಗಳ ವಿರುದ್ಧವೂ ಕೂಡ ಹರಿಹಾಯ್ತಾ ಇದ್ದಾರೆ. ಹಾಗಾದರೆ ಅವರ ಮುಂದಿನ ನಡೆ ಏನು? ಅದೇ ಇವತ್ತಿನ ಜುಗಲ್ಬಂದಿ ವಿಶೇಷ ಮುಂದೇನು. BSY ಅವರ ಹುಟ್ಟುಹಬ್ಬ ಏನೇನೋ ನಿರೀಕ್ಷೆಗಳನ್ನ ಹುಟ್ಟಿಸಿತ್ತು ನಿಜ. ಆದರೆ ದಿನವಿಡೀ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಂತಹ ಯಡಿಯೂರಪ್ಪ BJP ಬಿಡಲ್ಲ, CM ಸ್ಥಾನದ ಹುಚ್ಚು ಇಲ್ಲ ಅನ್ನೋ ಮೂಲಕ ಎಲ್ಲರ ನಿರೀಕ್ಷೆಗಳನ್ನ ಟುಸ್ ಅನಿಸಿದ್ರು. ನಮ್ಮ ರಾಷ್ಟ್ರೀಯ ನಾಯಕರು ಯಾವುದೋ ಒಂದು ಸಂದಿಗ್ಧಕ್ಕೆ ಸಿಕ್ಕಿ ನಿಮ್ಮನ್ನು ಮುಖ್ಯಮಂತ್ರಿ ಸ್ಥಾನ ಇಳಿಸ್ತಾ ಇದ್ದೇವೆ, ಇನ್ನು ಕೆಲವೇ ತಿಂಗಳಲ್ಲಿ 4-6 ತಿಂಗಳಲ್ಲಿ ಮುಖ್ಯಮಂತ್ರಿ ಆಗಿ ಅಂತ ಹೇಳದೆ ಇದ್ದಿದ್ರೆ ನಾನು ಆ ಕುರ್ಚಿ ಕಡೆ ವಿಧಾನಸೌಧ 3ನೇ ಮಾಡಿ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ ಸ್ವಾಮಿ. ರಾಜ್ಯದ ಜನರ ಮುಂದೆ ನಿಮ್ಮಲ್ಲಿ ನಾನು ಬರ್ತೇನೆ. ನಾನು ಕಟ್ಟುವಂತ ಭಾರತೀಯ ಜನತಾ ಪಾರ್ಟಿ ಬಿಡೋ ಪ್ರಶ್ನೆ ಇಲ್ಲ. ಇಷ್ಟೇ ಅಲ್ಲ, BJP ಬಿಡಲ್ಲ, CM ಸ್ಥಾನಕ್ಕೆ ಮತ್ತೆ ಆಸೆ ಪಡಲ್ಲ ಅಂತ ಹೇಳಿದ್ರು ಕೂಡ ಅವರ ವಿರೋಧಿಗಳಿಗೆ ಪರೋಕ್ಷವಾಗಿ ಚುಚ್ಚಿದ್ರು. ಆಕ್ರಮಣಕಾರಿ ಆಟ ಗೊತ್ತು, ಆತ್ಮರಕ್ಷಣಾ ಆಟವೂ ಕೂಡ ಗೊತ್ತು ಅನ್ನೋ ಮೂಲಕ ಬೆನ್ನಿಗೆ ಚೂರಿ ಹಾಕಿದವ್ರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಬೇಡಿ, ದೇವೇಗೌಡರ ಫ್ಯಾಮಿಲಿಯನ್ನು ಈಗ ವಿಧಾನಸೌಧಕ್ಕೆ ಮತ್ತೆ ಬಿಟ್ಕೋತಾ ಇದ್ದಾರೆ. ಹೀಗೆ ಅವ್ರ ಮಾತಲ್ಲಿ ಯಾರ್ಯಾರಿಗೆ ಏನೇನು ತಲುಪಿಸ್ಬೇಕೋ ಅದನ್ನು ಯಾವ ರೀತಿ ತಲುಪಿಸ್ಬೇಕೋ ತಲುಪಿಸಿದ್ರು ಕೂಡ ಯಡಿಯೂರಪ್ಪನವರು. ಅಷ್ಟು ಸುಲಭಕ್ಕೆ ಯಡಿಯೂರಪ್ಪ ಬಗ್ಗೋನು ಅಲ್ಲ, ಜಗ್ಗೋನು ಅಲ್ಲ. ನಂಬಿಕೆ ದ್ರೋಹಿಗಳು, ವಿಶ್ವಾಸ ದ್ರೋಹಿಗಳು, ಹಿಂದ್ಗಡೆ ಚೂರಿ ಹಾಕುವಂತವ್ರ ಬಗ್ಗೆ ಪಾಠ ನಾನು ಕಲ್ತಿದ್ದೇನೆ. ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡೋದಿಷ್ಟೇ, ನಾನು ಬಂದಾಗ ನಿಮ್ಮ ಜಿಲ್ಲೆಗಳಲ್ಲಿ ಯೋಗ್ಯರನ್ನ, ಪ್ರಾಮಾಣಿಕರನ್ನ ಪಟ್ಟಿ ಮಾಡಿ, ಈಗೇನು ಚೂರಿ ಹಾಕುವಂತ ಜನ ಇದ್ದಾರೆ ಅಂತವ್ರನ್ನೇ ಹುಡುಕ್ತೇನೆ. ಸ್ವಲ್ಪ ಒಳ್ಳೆ ಜನರನ್ನು ಗುರುತು ಮಾಡಿ ಆಡಳಿತ ನಡೆಸೋದ್ರ ಜೊತೆಗೆ ಹೆಜ್ಜೆ ಇರೋದು ಸುಲಭ. ಆದರೆ ಆ ಅಧಿಕಾರ ಇಲ್ಲದೇನೆ ನಾನು ಬಂದಾಗ ಜನರನ್ನ ಸೇರಿಸಿ ಮತ್ತೊಮ್ಮೆ ಗಟ್ಟಿಯಾಗಿ ನಮ್ಮ ಸಂಘಟನೆಯನ್ನು ಬೆಳೆಸಬೇಕಾದ್ರೆ ಸ್ವಲ್ಪ ಸಾಹಸ ಮಾಡಬೇಕಾಗುತ್ತೆ, ಶ್ರಮ ಪಡಬೇಕಾಗುತ್ತೆ, ಬೆವರು ಸುರಿಸಬೇಕಾಗುತ್ತೆ. ಅಪ್ಪ ಮಕ್ಕಳ ಸಂಬಂಧ ಮತ್ತೊಮ್ಮೆ ಮಾಡೋದಕ್ಕೆ ಬಿಡೋದಿಲ್ಲ. ಈಗೇನು ಚೂರಿ ಹಾಕುವಂತ ಜನ ಇದ್ದಾರೆ ಅಂತವ್ರನ್ನೇ ಹುಡುಕ್ತೇನೆ. ಸ್ವಲ್ಪ ಒಳ್ಳೆ ಜನರನ್ನು ಗುರುತು ಮಾಡಿ. ದೇವೇಗೌಡ್ರೆ, ನಿಮ್ಮ ಅಪೇಕ್ಷೆ ಇವತ್ತು ಪೂರೈಸಿರ್ಬೋದು. ಒಂದು ರೀತಿಯೊಂದು ಸವಾಲು ನನಗೆ. ವಿಧಾನಸೌಧ ಒಳಗಡೆ ನೀವು ಬರಕ್ ಬಿಟ್ಟಿರಲ್ಲ, ನಾನು ಬರಕ್ ಪ್ರಾರಂಭ ಮಾಡಿದ್ದೀರಾ. ಅಷ್ಟು ಸುಲಭವಾಗಿ ಯಡಿಯೂರಪ್ಪ ಬಿಡ್ತಾನೆ ಅಂತೇಳಿ ನೀವ್ಯಾರು ಕನಸು ಕಾಣಬೇಡಿ ದೇವೇಗೌಡರೇ, ಕುಮಾರಸ್ವಾಮಿ ಅವರೇ. ನನಗೆ ಆತ್ಮರಕ್ಷಣೆಯ ಆಟವೂ ಗೊತ್ತು, ನನಗೆ ಆಕ್ರಮಣಕಾರಿ ಆಟವೂ ಗೊತ್ತಿದೆ. Work hard and don't allow that Kumaraswamy and Devegowda to come to nearer to our party, because we are fighting against JDS and our workers will not tolerate such things.